ಏರ್ಪಡಿಸಿದ್ದಾರೆ. ಅದರ ಕಾರ್ಯಕ್ರಮದ ಮಧ್ಯೆ ಮಧ್ಯೆ ಮಳೆ ಬರ್ತಾನೆ ಇದೆ. ಈ ಮಳೆ ಬಹಳ ಜೋರಾಗಿ ಕೂಡ ಬಂದಿದೆ. ನಾವು ಹಿಂದೆ ಕೇಳಿದ್ವಿ, ಮಳೆ ಇಷ್ಟು ಜೋರಾಯ್ತಲ್ಲ, ಏನು ಮಾಡೋದು, ಯಾಕೆ ಅಂತ. ಅವ್ರು ಹೇಳಿದ್ರು, ಸಾಮಾನ್ಯವಾಗಿ ಯಡಿಯೂರಪ್ಪನವರು ಡಿ ಕೆ ಶಿವಕುಮಾರ್ ಮಾತಾಡಿದ್ರೆ ಜನ ಎಲ್ಲ ಹೊರಟೋಗ್ತಾರೆ, ಅದಕ್ಕೆ ಬಸವಣ್ಣನ ಇವತ್ತು ಜನ ಎಲ್ಲ ಇರಲಿ ಅಂತ ಮಳೆ ಸುರಿಸ್ತಾ ಇದೆ ನನಗೆ. ಅದು ಬಸವಣ್ಣ ಒಂದು ಕಾರ್ಯಕ್ರಮಕ್ಕೆ ಕೊಟ್ಟಿರುವಂಥ ಒಂದು ಸಂದೇಶ. ಇದು ಬಸವೇಶ್ವರ ನಗರ ಇಲ್ಲಿ ಸ್ಥಾಪನೆಯಾಗಿ ಹಲವಾರು ವರ್ಷಗಳಾಗಿದೆ. ಬಸವಣ್ಣವರ ಪುತ್ಥಳಿ ಬೆಂಗಳೂರಿನ ಅನೇಕ ವಿಭಾಗಗಳಲ್ಲಿ, ವಿಧಾನಸೌಧದ ಮುಂದೆ, ಬಸವೇಶ್ವರ ವೃತ್ತದಲ್ಲಿ ಹಲವಾರು ಕಡೆ ಇದೆ. ಕರ್ನಾಟಕದ ಅನೇಕ ಭಾಗಗಳಲ್ಲಿ ಬಸವಣ್ಣವರ ಪುತ್ಥಳಿ ಇದೆ. ಆದರೆ ಬಸವೇಶ್ವರ ನಗರ ಪ್ರಾರಂಭದಲ್ಲೇ ಬಸವೇಶ್ವರ ಪುತ್ಥಳಿ ಇಷ್ಟು ದಿವಸ ಇದನ್ನು ಅದನ್ನು ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಒಂದು ಮನೆ ಕಟ್ಟುವಾಗ ನಿಮಗೆಲ್ಲ ಗೊತ್ತಿದೆ, ಮನೆ ಮುಂದುಗಡೆ ಬಾಗಿಲಿಡುವಾಗ ಅದಕ್ಕೆ ಒಂದು ಮರದ ಚೌಕಟ್ಟಿನಿಡುವಾಗ ಫಸ್ಟು ಅದಕ್ಕೆ ಪೂಜೆ ಮಾಡಿ ಆಮೇಲೆ ಮನೆಯನ್ನೇ ಕಟ್ಟೋದು ಪ್ರಾರಂಭಿಸ್ತಾರೆ. ಇನ್ನೂ ಗೋಡೆಯಲ್ಲೇ ಕಟ್ಟಿರೋದಿಲ್ಲ. ಆದರೆ ಇಷ್ಟು ವರ್ಷ ಆದಮೇಲೆ ಆದರೂ ಕೂಡ ಬಸವಣ್ಣವರ ಪುತ್ಥಳಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ತುಂಬ ಅತ್ಯಂತ ಸಂತೋಷದ ಸಂಗತಿ. ಇದಕ್ಕೆ ಕಾರಣರಾದಂಥವರೆಲ್ಲ ಈ ಸಂದರ್ಭದಲ್ಲಿ ಅಭಿನಂದನಾರ್ಹರು. ಇಲ್ಲಿ ಬಸವೇಶ್ವರ ಪುತ್ಥಳಿ ಬಹಳ ವಿಶೇಷವಾಗಿದೆ. ಸುರೇಶ್ ಕುಮಾರ್ ಅವರು ಆಗಲೇ ಹೇಳಿದ್ವಿ, ಬಸವೇಶ್ವರ ವೃತ್ತದಲ್ಲಿ ಬಸವೇಶ್ವರ ಪುತ್ಥಳಿ ಏನಿದೆ ಅದರ ಉದ್ಘಾಟನೆಗೆ ಒಂದು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ನಿಜಲಿಂಗಪ್ಪನವ್ರು ಬಂದಿದ್ದರು. ಹಳಬರಾದಂಥವ್ರಿಗೆ ಆ ಪತ್ರಿಕೆ ಓದಿದ್ದವ್ರಿಗೆ ಕೆಲವರು ಗಮನಿಸಬಹುದು. ಆ ಪುತ್ಥಳಿ ಅನಾವರಣೆ ಆದ ದಿವಸ ಎಲ್ಲ ಪತ್ರಿಕೆಗಳ ಮುಖಪುಟದಲ್ಲಿ ನಿಜಲಿಂಗಪ್ಪನವರ ಒಂದು ಹೇಳಿಕೆ ಇತ್ತು. ಏನು ಅಂತಂದರೆ, ಬಸವೇಶ್ವರರ ಪುತ್ಥಳಿಯನ್ನು ಇಲ್ಲಿ ಸ್ಥಾಪನೆ ಮಾಡೋದು ಸಂತೋಷ ಆಗಿದೆ, ಆದರೆ ಕುದುರೆ ಮೇಲೆ ಕೂತಂತ ಬಸವಣ್ಣನ ಮಾಡೋದು ನನಗೆ ಸಂತೋಷ ಇಲ್ಲ ಅಂತ ನಿಜಲಿಂಗಪ್ಪನವ್ರು ಹೇಳಿದರು. ಬಹುಶಃ ನಿಜಲಿಂಗಪ್ಪನವ್ರು ಹೇಳಿದಂತಹ ಮಾತು ಇವತ್ತು ಇಲ್ಲಿ ಬಸವೇಶ್ವರ ನಗರದಲ್ಲಿ ಬಸವಣ್ಣನವರು ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಹಾರೈಸ್ತಾ ಇರುವಂಥ ಪುತ್ಥಳಿಯನ್ನು ಮಾಡಿ ನಿಜಲಿಂಗಪ್ಪನವ್ರ ಆತ್ಮಕ್ಕೂ ಇವತ್ತು ಶಾಂತಿ ಸಿಕ್ಕಿದೆ ಅಂತ ನನ್ನ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇವೆ. ಬಸವಣ್ಣವರು ಮಹಾದಾರ್ಶನಿಕರು. ಕರ್ನಾಟಕ ನಮ್ಮ ಜಗತ್ತಿಗೆ, ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು ಅಪಾರವಾದಂತಹದ್ದು, ಅಪ್ರತಿಮವಾದಂತಹದ್ದು. ಇಡೀ ಜಗತ್ತಿಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಟ್ಟಂತಹದ್ದು 12ನೇ ಶತಮಾನದ ಬಸವಣ್ಣನವರ ಪರಂಪರೆ ಅಂತಕ್ಕಂತಹದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕಾದಂತಹದ್ದು. ಕುವೆಂಪು ಅವರು ಹೇಳಿದ್ರು, ಕಾರ್ತಿಕದ ಕತ್ತಲಲ್ಲಿ ಇಲ್ಲ ಮುದ್ರಣ ಕೂಡ ಆಗಿದೆ, ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ಒಂದು ದಿಕ್ಕಾಗಿ ಅಂತ ಮಾತನ್ನು ಹೇಳ್ತಾರೆ. ಒಂದು ದಾರಿ ತಪ್ಪಿದಂಥವ್ರಿಗೆ ದಾರಿ ದೀಪವಾಗಿ ಹೇಗೆ ಒಂದು ಕತ್ತಲೆಯಲ್ಲಿ ಹೋಗ್ತಾ ಇರುವಂಥ ಮನುಷ್ಯನಿಗೆ ಆತನ ಕೈಯಲ್ಲಿರುವಂಥ ಒಂದು ಕಂದೀಲು ಕೂಡ ದಾರಿಯನ್ನು ತೋರಿಸುತ್ತೋ, ಹಾಗೆ ಬಸವಣ್ಣವರು ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಒಂದು ಮಹಾ ದೊಡ್ಡ ಸಂತರು. ಅಂಥವ್ರನ್ನ ನೆನಪು ಮಾಡಿಕೊಳ್ಳೋದೇ ನಮ್ಮ ಬದುಕಿನ ಅರ್ಥ ಅಂತ ಭಾವಿಸಬೇಕು. ಅವರು ರಾಧಾಕೃಷ್ಣನವರು ಹೇಳಿದರು, ಬಸವಣ್ಣವ್ರನ್ನ ನೆನಪು ಮಾಡ್ಕೊಳ್ಳೋದಷ್ಟೇ ಬದುಕಿನಲ್ಲಿ ಅದನ್ನು ಆಚರಣೆಗೆ ತರುವಂತಹದ್ದು ಅಂತ. ಸುರೇಶ್ ಕುಮಾರ್ ಹೇಳಿದ್ರು, ಬಸವ ಮಾರ್ಗಾಂತಕ್ಕೆ ನಡೆಯೋದು ಕಷ್ಟ ಆಗ್ತದೆ. ಗಾಂಧೀಜಿಯವರು ಕೂಡ ಹೇಳಿದರು, ಬಸವಣ್ಣ ಮಾಡಿರುವಂತಹ ಸಾಧನೆಗಳನ್ನು ಗಮನಿಸಿದ್ರೆ ಆ ದಿಕ್ಕಿನಲ್ಲಿ ನಾವು ನಡೀಲಿಕ್ಕೆ ಸಾಧ್ಯನಾ ಅಂತ ಒಂದು ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಅಂತ ಮಾತನಾಡಿದರು. ಅಂತಹ ಮಹಾಪುರುಷರು ಕೂಡ ಉದ್ಗಾರವನ್ನು ತೆಗೆದಂತಹ ಒಂದು ಧೀಮಂತ ವ್ಯಕ್ತಿತ್ವ ಅಂತಂದರೆ ಬಸವಣ್ಣವರು. ಅಂತಹ ಮಹಾಪುರುಷರ ಒಂದು ಪುತ್ಥಳಿ ಇವತ್ತು ಇಲ್ಲಿ ಅನಾವರಣ ಆಗ್ತಾ ಇರೋದು ಅತ್ಯಂತ ಸಂತೋಷದ ಸಂಭ್ರಮದ ಸಂಗತಿ. ಹಾಗೆ ಅಂತ ಮಾತನ್ನು ಹೇಳಿ, ಇಲ್ಲಿ ಯಾರು ಈ ರಸ್ತೆಯಲ್ಲಿ ಓದಾಡ್ತಕ್ಕಂಥವ್ರಿಗೆಲ್ಲ ಅದೊಂದು ಚೈತನ್ಯ ಸ್ವರೂಪವಾಗಿ, ನಾನು ಯಾವಾಗಲೂ ಎಲ್ಲವನ್ನು ನೆನಪಿಸ್ಕೊಳ್ಳೇ ಇಲ್ಲ ಅಂತ. ನಮ್ಮ ಕಣ್ಣಿಗೆ ಯಾವುದೋ ಒಂದು ವಸ್ತು ಬಿದ್ದಾಗ, ನಿಮ್ಗೆ ಹೇಗೆ ಅಂಗಡಿಗೆ ಹೋದಾಗ ನಿಮ್ಮ ಕಣ್ಣಿಗೆ ಬೀಳುವಂಥ ಆಕರ್ಷಣೆ ವಸ್ತು ನಿಮ್ಗೆ ಏನು ಅನ್ನಿಸ್ತಾ ಇರ್ತದೆ ಅಂತಂದರೆ, ಈ ವಸ್ತು ನಮ್ಮನೇಲಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಅಲ್ಲಿದ್ರೂ ಚೆನ್ನಾಗಿರುತ್ತೆ ಅಂತ ಅನಿಸೋದು. ಹಾಗೆ ಇಂಥ ಮಹಾತ್ಮರನ್ನು ನೋಡಿದಾಗ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಎಷ್ಟು ಸುಂದರವಾಗಿರುತ್ತೆ ಅಂತಕ್ಕಂಥದ್ದನ್ನು ಒಂದು ಕ್ಷಣ ಮನುಷ್ಯ ಆಲೋಚನೆ ಮಾಡಿದ್ರೆ ಆತ ಬದುಕನ್ನು ಸಾರ್ಥಕತೆ ಕಡೆಯಲಿಕ್ಕೆ ನಡೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ವಿಶೇಷ ಬಸವಣ್ಣವರ ಪುತ್ಥಳಿ ಅನಾವರಣದ ಸಂದರ್ಭದಲ್ಲಿ ಈ ಬಸವೇಶ್ವರ ನಗರದ ಇಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು
ಬಸವೇಶ್ವರ ನಗರಕ್ಕೆ ಹೋಗ್ತಕ್ಕಂಥವರೆಲ್ಲ ಇಲ್ಲಿಂದ ಹೋಗೋರೆಲ್ಲ ಬಸವಣ್ಣವರ ದರ್ಶನ ಮಾಡಿ ಹೋಗಿ ಬಸವಣ್ಣವರ ನಗರಕ್ಕೆ ಪ್ರವೇಶ ಮಾಡುವಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು ಒಂದು ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕಾದಂಥ ಸಂಗತಿ ಆಗಿ ಅಂತ ಮಾತು ಹೇಳಿ, ಇದಕ್ಕೆ ಮೂಲ ಕಾರಣರಾದಂಥವರು ಶ್ರೀಮತಿ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ಅವರು ನಮ್ಮ ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು. ಅಲ್ಲಿ ಬಸವಣ್ಣವರ ಪುತ್ಥಳಿಯಾಗಿತ್ತು, ಆದರೆ ಅದು ಒಂದು ರೀತಿ ಯಾವುದೇ ಒಂದು ಸೌಂದರ್ಯ ಇಲ್ಲದೆ ಏಕಾಂತವಾಗಿ ಬಸವಣ್ಣ ನಿಂತದ್ದನ್ನು ಅದಕ್ಕೆ ಸೌಂದರ್ಯವನ್ನು ಕೊಟ್ಟು ಅಲ್ಲಿ ನೋಡೋರೆಲ್ಲ ಬಸವಣ್ಣನ ಕಡೆಗೆ ನೋಡೋ ಹಾಗೆ ಮಾಡಿದಂತಹ ಯಶಸ್ಸು ಗಂಗಾಂಬಿಕೆಯವರಿಗೆ ಸಲ್ಲುವಂತಹದ್ದು. ಅವ್ರ ಪತಿ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಸದಾ ನಿಂತು ಅವರೆಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಮಾನ್ಯ ಸುರೇಶ್ ಕುಮಾರ್ ಹೇಳಿದಾಗೆ ಈ ಒಂದು ನಿರ್ಮಾಣಕ್ಕೆ ಒಂದು ವಾಸ್ತು ಶಿಲ್ಪವನ್ನು ಕೊಟ್ಟಿರ್ತಕ್ಕಂಥವರು ಆರ್ಕಿಟೆಕ್ಟ್ ಆದಂತಹ ಪ್ರಸಾದ್ ಅವರು ಭಾಳ ಸುಂದರವಾಗಿ ಇದ್ದಂತಹ ಕಡಿಮೆ ಜಾಗದಲ್ಲಿ ಒಂದು ಸುಂದರವಾದ ರೂಪವನ್ನು ಕೊಟ್ಟಿದ್ದಾರೆ. ನಮ್ಮ ಶಿವಕುಮಾರ್ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಇಲ್ಲೇ ಬೆಳೆದಂಥವರು ತುಂಬ ಸಂತೋಷದಿಂದ ನೆನಪಿಸ್ಕೊಂಡಿದ್ದಾರೆ. ಇವತ್ತು ಕರ್ನಾಟಕದ ಮುಖ್ಯ ವಾಹಿನಿಯಲ್ಲಿ ಇರ್ತಕ್ಕಂಥವರು, ಅವರು ರಾಜಕೀಯದಲ್ಲಿ ಏರುಗತಿಯಲ್ಲಿ ಇರ್ತಕ್ಕಂಥವ್ರು. ಭಗವಂತ ಅವರಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಆಶಿಸಿ, ಮಾನ್ಯ ಯಡಿಯೂರಪ್ಪರು ಕರ್ನಾಟಕದ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿ ಜನ ಕಲ್ಯಾಣಕ್ಕಾಗಿ ಅಪಾರವಾಗಿ ಶ್ರಮಿಸಿದಂಥವರು. ಅವರು ಮುಖ್ಯಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿ ಅಲ್ಲದೇ ಇರ್ಬೋದು, ಯಾವಾಗಲೂ ಏಕಪ್ರಕಾರವಾದಂತಹ ಜನಪ್ರಿಯತೆಯನ್ನು ಉಳಿಸಿಕೊಂಡಿರುವಂಥ ಅಪರೂಪದ ರಾಜಕಾರಣಗಳಲ್ಲಿ ಯಡಿಯೂರಪ್ಪನವರು ಕೂಡ ಒಬ್ಬರಿರ್ತಕ್ಕಂಥದ್ದು ಗಮನಿಸಬೇಕಾದಂಥದ್ದು. ಮಾತೆ ಗಂಗಾದೇವಿಯವರು, ಮಾತೆ ಮಹಾದೇವರು ಲಿಂಗಾನಂದ ನಂತರ ಸಂಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ನಮ್ಮ ಪೂಜ್ಯ ಸಿದ್ಧಗಂಗೆಯ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳು ಮೌಲಿಕವಾದ ಸಂದೇಶವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ರೇವಣ್ಣವರು, ಈಶ್ವರ ಖಂಡ್ರೆಯವರು ಬಸವಣ್ಣ ಕಲ್ಯಾಣದಿಂದ ಬಂದಂಥವರು, ಬಸವಣ್ಣ ಬಾಗೇವಾಡಿಯಿಂದ ಹೊರಟು ಎಲ್ಲ ತೆರಳಿ ಈ ದೇಶಕ್ಕೆ ಒಂದು ಸಮಾನತೆಯನ್ನು, ಸ್ತ್ರೀ ಪುರುಷ ಭೇದ ಇರ್ಬೋದು, ಜಾತಿ ಇರ್ಬೋದು, ಯಾವುದು ಇಲ್ಲದೆ ಎಲ್ಲರನ್ನೂ ಒಂದೇ ರೀತಿ ಕಾಣಬೇಕು ಅಂತನ್ನುವಂತಹ ಸಂದೇಶವನ್ನು ಕೊಟ್ಟಾಗ ಹೇಗೆ ಒಂದು ಅನೇಕ ರೀತಿಯ ಜಾತಿಯ ವಿಧವಾದ ಮರಗಳನ್ನು ಒಂದು ಒಲೆಯೊಳಗೆ ಹಾಕಿದಾಗ ಅದು ಬೂದಿಯಾದ ನಂತರ ಯಾವುದೇ ಮರ ಅಂತ ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಇಲ್ವೋ, ಹಾಗೆ ಭಗವಂತನ ಕೃಪೆಯಿಂದ ಬಂದಂಥ ಎಲ್ಲ ಮನುಷ್ಯ ಜಾತಿ ಕೂಡ ಒಂದೇ ಅಂತ ಅನ್ನೋದನ್ನು ಜಗತ್ತಿಗೆ ಸಾರದಂತಹ ಬಸವಣ್ಣನ ನಾಡಿನಿಂದ ಬಂದಂಥವರು ನಮ್ಮ ಈಶ್ವರ ಖಂಡ್ರೆಯವರು. ಸುರೇಶ್ ಕುಮಾರ್ ಅವರು ಸಚಿವರಾಗಿದ್ದರು. ರಾಜಕೀಯದಲ್ಲಿ ಒಂದು ವಿಶೇಷವಾದಂಥ ಆಲೋಚನೆಯನ್ನು ಉಳ್ಳಂಥವರು. ನಮ್ಮ ಗೋಪಾಲಯ್ಯನವರು, ಅವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೂಡ ಅಲ್ಲಿ ದಸರಾ ಮಹೋತ್ಸವವನ್ನು ಅತ್ಯಂತ ವೈಭವವಾಗಿ ನೆರವೇರಿಸಿಕೊಂಡವರು. ನಮ್ಮ ಪುಟ್ಟಣ್ಣವರು ಶಾಸಕರು ಕೂಡ ಇದ್ದಾರೆ. ತೀಕ್ಷ್ಣವಾದ ಮಾತಿಗೆ ಹೆಸರು ಅಂದರೆ ಪುಟ್ಟಣ್ಣ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು. ಇನ್ನೂ ಎಲ್ಲ ಗಣ್ಯಮಾನವಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ HR ಮಲ್ಲಿಕಾರ್ಜುನ್ ಅವರು, ಸೋಮಶೇಖರ್ ಅವರು ಎಲ್ಲರೂ ಸೇರಿ ಇಷ್ಟೊಂದು ಯಶಸ್ವಿಯಾಗಿ ಅದಕ್ಕೆ ಕಾರಣಕರ್ತರಾದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಕಾರಣಕರ್ತರಾದಂಥ ಸಮಸ್ತರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಅವರೆಲ್ಲರಿಗೆ ಮತ್ತು ನಿಮ್ಮೆಲ್ಲರಿಗೂ ಭಗವಂತನ ಬಸವನ ಕೃಪೆ ಸದಾ ಇಲ್ಲಿ ಹಾರೈಸಿ 4 ಮಾತುಗಳು.